ಇತ್ತೀಚಿನ ದಿನಗಳಲ್ಲಿ ರೂಗೋಸ್ ಬಿಳಿ ನೊಣ ಅಂತ ಹೇಳ್ಬಿಟ್ಟು ಎಲ್ಲಾ ತೆಂಗು ಬೆಳೀತಕ್ಕಂಥ ಪ್ರದೇಶಗಳಲ್ಲಿ ಬರ್ತಾ ಇದೆ. ಇದೇನಂತಂದ್ರೆ ಇದು ಹೊರದೇಶದಿಂದ ಬಂದಂತ ಒಂದು ನೊಣ. ಇದು ಮೊದಲು ಇರಲಿಲ್ಲ. ಈ ನೊಣ ಬಿಳಿ ಇರ್ತದೆ. ಬೇರೆ ಹತ್ತಿ ಮೇಲೆ ಅಲ್ಲಿ ಬರ್ತಕ್ಕಂಥ ಬಿಳಿ ನೊಣಕ್ಕಿಂತ ಸುಮಾರು 2-3 ಪಟ್ಟು ದೊಡ್ಡದಿರ್ತದೆ. ಇದು ಹೇಗೆ ಬಾಧೆ ಮಾಡುತ್ತೆ ಅಂತಂದ್ರೆ ಎಲೆಗಳು ಕೆಳಗಿರುತ್ತೆ, ಮೊಟ್ಟೆ ಇಡುತ್ತೆ, ಮರಿ ಬರ್ತವೆ, ಮರಿ ಮತ್ತೆ ದೊಡ್ಡ ಎಲ್ಲ ಸೇರಿ ರಸ ಇರ್ತವೆ, ಎಲೆ ಹಳದಿ ಆಗುತ್ತೆ. ಅದ್ರ ಜೊತೆಗೆ ಮಕರಂದವನ್ನ ಸಿಹಿ ವಸ್ತುವನ್ನ ಬಿಟ್ಟಾಗ ಅದ್ರ ಮೇಲೆ ಒಂದು ಬೂಜು ಬರುತ್ತೆ, ಕರಿ ಬೂಜು, ಕ್ಯಾಪ್ನೋಡಿಯಂ ಅಂತಕ್ಕಂಥ ಬೂಜು ಬರುತ್ತೆ. ಇದು ಬಂದಾಗ ನಮಗೆ ಇನ್ನು ಎಲೆಯಲ್ಲಿ ಆಹಾರ ಉತ್ಪಾದನೆ ಮಾಡ್ತಕ್ಕಂಥ ಶಕ್ತಿ ಗಿಡಗಳು ಕಡಿಮೆ ಆಗುತ್ತೆ. ಇದರ ನಿಯಂತ್ರಣ ಹೇಗೆ ಅಂತಂದರೆ ನಾವು ವರ್ಟಿಸಿಲಿಯಂ ಲೆಕ್ಯಾನಿ ಅಂತ ಸಿಗುತ್ತೆ, 5 ಗ್ರಾಮ್ 1 ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡ್ಬೋದು. ಎರಡನೇದಾಗಿ 0.1 ಅಜರ್ಡಿಕ್ಟಿನ್ 2 ml 1 ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಿದ್ರು ಕೂಡ ಅನುಕೂಲ ಆಗ್ತದೆ. ಮೂರನೇದಾಗಿ ನಾವು ಬೇವಿನ ಎಣ್ಣೆಯನ್ನು 10 ಮಿಲಿ 1 ಲೀಟರ್ ನೀರಲ್ಲಿ ಹಾಕಿ ಸಿಂಪಡಣೆ ಮಾಡಿದ್ರು ಕೂಡ ಯಶಸ್ವಿಯಾಗಿ ನಾವು ನಿಯಂತ್ರಣ ಮಾಡಲಿಕ್ಕೆ ಅವಕಾಶ ಇದೆ.